ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಬಿಹಾರದ ಚುನಾವಣೆ ಹತ್ತಿರ ಬಂತು. ಮೊದಲ ಹಂತದ ನಾಮಪತ್ರ ಸಲ್ಲಿಕೆಗೆ ನಾಳೆ ಕೊನೆಯ ದಿವಸ. ಆದರೂ ಇನ್ನೂವರೆಗೂ ಇಡೀ ವಾತಾವರಣ ಎಷ್ಟು ಕಲುಷಿತಗೊಂಡಿದೆ ಅಂದರೆ, ಯಾವ ಪಕ್ಷಗಳು ಕೂಡ ತಮ್ಮ ಅಭ್ಯರ್ಥಿ ಯಾರು, ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ನಿಲ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಿಕೊಳ್ಳಲಾರದಂಥ ಸಂದಿಗ್ಧ ಸ್ಥಿತಿಯಲ್ಲಿದ್ದಾರೆ. ಇದರಿಂದ ಭಾಳ ಗಾಬರಿಯಾದಂಥ ವ್ಯಕ್ತಿ ಯಾರು ಅಂದರೆ ಸ್ವತಃ ಅಖಿಲೇಶ್ ಯಾದವ್. ಏನಿದು ಅಖಿಲೇಶ್ ಯಾದವ್ ಹೆಸರು ಹೇಳ್ತಾ ಇದ್ದಾರೆ? ಚುನಾವಣೆ ನೋಡಿದರೆ ತೇಜಸ್ವಿ ಯಾದವ್ದು, ಅಖಿಲೇಶ್ ಯಾದವ್ ಈ ವಿಷಯಕ್ಕೆ ಯಾಕೆ ಬರ್ತಾರೆ ಇಲ್ಲಿ ಅಂತ ನೀವು ಕೇಳಬಹುದು. ದಯವಿಟ್ಟು ನೆನಪಿಟ್ಕೊಳ್ಳಿ, ಬಿಹಾರದ ಚುನಾವಣೆ, ಉತ್ತರ ಪ್ರದೇಶದ ಚುನಾವಣೆಯ ಮೂಲ ವೋಟ್ ಬ್ಯಾಂಕ್ ಇದೆಯಲ್ಲ, ಅದು MY ಕಾಂಬಿನೇಷನಿಂದ ನಡೆಯುತ್ತೆ. ಮುಸಲ್ಮಾನರು ಮತ್ತು ಯಾದವರು. ಬಿಹಾರದಲ್ಲಿ ಮುಸಲ್ಮಾನರು, ಯಾದವರು, ದಲಿತರು ಒಂದು ಕಡೆ, ಈ ಕಡೆ ಉತ್ತರ ಪ್ರದೇಶದಲ್ಲಿ ಮುಸಲ್ಮಾನರು, ದಲಿತರು, ಯಾದವರು. ಈ MY ಕಾಂಬಿನೇಷನ್ ಏನಿದೆ ಅದು ಎಲ್ಲೆಲ್ಲಿ ಡಿಸ್ಟರ್ಬ್ ಆಗುತ್ತೋ, ಎಲ್ಲಿ ಆ ವೋಟ್ ಬ್ಯಾಂಕು ಒಡೆದು ಹೋಗುವ ಸಾಧ್ಯತೆ ಅಂತ ಅನುಮಾನ ಶುರುವಾಗುತ್ತೋ, ಆವಾಗ ಇದರ ಮೇಲೆ ನಿರ್ಭರ ಆಗಿರುವಂಥ ಈ ಪಾಖಂಡಿಗಳಿದಾರಲ್ಲ, ಇವರು ಇದ್ದಕ್ಕಿದ್ದ ಹಾಗೆ ಕಲವಿಲಗೊಂಡು ಬಿಡ್ತಾರೆ, ಭಯಭೀತರಾಗ್ತಾರೆ, ಆತಂಕಗೊಳ್ತಾರೆ. ಬಿಹಾರದ ಚುನಾವಣೆಯ ಫಲಿತಾಂಶ ನೇರವಾಗಿ ಉತ್ತರ ಪ್ರದೇಶದ ಚುನಾವಣೆಯ ಮೇಲೆ ನಿರ್ಭರ ಆಗುತ್ತೆ. 2027ಕ್ಕೆ ಉತ್ತರ ಪ್ರದೇಶದಲ್ಲಿ ಚುನಾವಣೆ, ಈಗ ಬಿಹಾರದಲ್ಲಿ ಚುನಾವಣೆ ನಡೀತಾ ಇದೆ. ಇಲ್ಲಿ ಬಿಹಾರದಲ್ಲಿ ಏನಾದರೂ ತೇಜಸ್ವಿ ಯಾದವ್ ಇನ್ನಿಲ್ಲದ ಹಾಗೆ ನೆಲ ಕಚ್ಚಿದ್ದೆ ಆದರೆ, ಧರಾಶಾಹಿ ಆಗಿದ್ದೆ ಆದರೆ, ಅರ್ಧಕ್ಕರ್ಧ ಅಖಿಲೇಶ್ ಯಾದವ್ ಮಾನಸಿಕವಾಗಿ ಸೋತು ಹೋಗ್ತಾರೆ. ಎಂಥ ವಿಚಿತ್ರ ಸನ್ನಿವೇಶ ನೋಡಿ. ಅದಕ್ಕೆ ಈತ ದಿನದಿಂದ ದಿನಕ್ಕೆ ಹೊಸ ಹೊಸ ಆಟಗಳನ್ನು ಆಡಲಿಕ್ಕೆ ಶುರು ಮಾಡಿದ್ದಾರೆ ಸ್ವತಃ ಅಖಿಲೇಶ್ ಯಾದವ್. ಅಖಿಲೇಶ್ ಯಾದವ್ ಒಂದು ಪತ್ರವನ್ನು ಚುನಾವಣಾ ಆಯೋಗಕ್ಕೆ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ? ಬರುವ ಬಿಹಾರದ ಚುನಾವಣೆಯಲ್ಲಿ ಮತದಾನದ ಸಂದರ್ಭದಲ್ಲಿ ಮುಸಲ್ಮಾನ ಮಹಿಳೆಯರ ಬುರ್ಖಾ ತೆಗೆಸಿ ಮುಖ ನೋಡುವಂಥ ದುಸ್ಸಾಹಸವನ್ನು ಮಾಡಬಾರದು, ಅವರ ಖಾಸಗಿತನಕ್ಕೆ ನೀವು ಮಾಡುವಂಥ ಅಪಚಾರ. ಈ ರೀತಿಯಾಗಿ ಪತ್ರವನ್ನು ಬರೆದಿದ್ದಾರೆ ಅಖಿಲೇಶ್ ಯಾದವ್. ನೋಡಿ, ಈ ಮುಸಲ್ಮಾನ ಮಹಿಳೆಯರಿದಾರಲ್ಲ, ಇವರು ಆಧಾರ್ ಕಾರ್ಡ್ ಮಾಡಿಸುವಾಗ ಮುಖವನ್ನು ತೋರಿಸ್ತಾರೆ, ಪ್ಯಾನ್ ಕಾರ್ಡ್ ಮಾಡುವಾಗ ಮುಖ ತೋರಿಸ್ತಾರೆ, ಆಮೇಲೆ ಈ ಪಾಸ್ಪೋರ್ಟ್ ಮಾಡಿಸುವಾಗ ಮುಖ ತೋರಿಸ್ತಾರೆ. ಬಾಕಿ ಎಲ್ಲೆಲ್ಲಿ ಅಗತ್ಯ ಇದೆಯೋ ರೇಷನ್ ಕಾರ್ಡು ಮತ್ತೊಂದು ಎಲ್ಲೆಲ್ಲಿ ಬೇಕು ಎಲ್ಲ ಏರ್ಪೋರ್ಟ್ನಲ್ಲಿ ತಮ್ಮನ್ನು ತಾವು ಸಂಪೂರ್ಣ ಸೆಕ್ಯೂರಿಟಿಗೆ ಒಳಪಡಿಸ್ಕೊತಾರೆ. ಓಟ್ ಹಾಕೋ ಸಂದರ್ಭದಲ್ಲಿ ಇವರಿಗೆ ಅವರ ಧರ್ಮ ಅಡ್ಡಿ ಬಂದ್ಬಿಡುತ್ತೆ. ಇವರ ಶರಿಯಾ ಕಾನೂನಿನ ಪ್ರಕಾರ ಇವರ ಮುಖವನ್ನು ಬೇರೆಯವರು ನೋಡಬಾರದು. ಚುನಾವಣಾ ಆಯೋಗ ಒಂದು ಸ್ಪಷ್ಟವಾದಂಥ ನಿರ್ದೇಶನವನ್ನು ನೀಡಿದೆ. ಅದೇನಪ್ಪ ಅಂತಂದರೆ, ಯಾರಾದರೂ ಮಹಿಳೆಯರು ಮತದಾನದ ಸಂದರ್ಭದಲ್ಲಿ ಅನುಮಾನ ಬಂದ ಸಂದರ್ಭದಲ್ಲಿ ಅವರು ಬುರ್ಖಾವನ್ನು ತೆಗೆದು ನೋಡಬಹುದು. ಅದನ್ನು ನೋಡಲಿಕ್ಕಾಗಿ ಅಂಗನವಾಡಿ ಕಾರ್ಯಕರ್ತೆಯರ ನೇಮಕಾತಿಯನ್ನು ಮಾಡಿಸ್ಕೋತೀವಿ. ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆಯ ಮುಖ ಪರಿಚಯವನ್ನು, ಚಹರೆಯ ಪರಿಚಯವನ್ನು ಖಚಿತಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಲಾಗುತ್ತೆ. ಪಾರದರ್ಶಕವಾಗಿ ಚುನಾವಣೆ ನಡೀಲಿ, ಯಾವುದೇ ಮಾಲ್ ಪ್ರಾಕ್ಟೀಸ್ ಆಗಬಾರದು ಎನ್ನುವ ನಿಟ್ಟಿನಲ್ಲಿ ಮಾಡಿದಂಥ ಒಂದು ಪ್ರಕ್ರಿಯೆ, ಒಪ್ಪಲೇಬೇಕಾದಂಥದ್ದು. ಆದರೆ ಅಖಿಲೇಶ್ ಯಾದವ್ಗೆ ಮುಸಲ್ಮಾನರು ನಾನು ಓಲೈಸ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ಬೇಕಲ್ವಾ? ಇವರಪ್ಪ ಕೂಡ ಇದನ್ನೇ ಮಾಡಿದ್ದಲ್ವ? ಇವರಪ್ಪ ಭಾಳ ಸ್ಪಷ್ಟವಾಗಿ ಹೇಳಿದರು, ಮುಸಲ್ಮಾನರು ನಾಡ ಪಿಸ್ತೂಲುಗಳನ್ನು ಇಟ್ಕೋಬಹುದು, ಅವರಿಗೆ ಸಂಪೂರ್ಣವಾದ ಹಕ್ಕಿದೆ. ಯಾಕೆ ಅಂದರೆ ಅವರು ಗಾಬರಿಯಲ್ಲಿರ್ತಾರೆ, ಅವರು ಅಲ್ಪಸಂಖ್ಯಾತರಾಗಿರುವುದರಿಂದ ಅವರು ಆತಂಕದಲ್ಲಿರ್ತಾರೆ. ಆದ್ದರಿಂದ ಅವರು ನಾಡ ಪಿಸ್ತೂಲುಗಳನ್ನು, ಕತ್ತಿಗಳನ್ನು, ಚಾಕುಗಳನ್ನು ತಮ್ಮ ರಕ್ಷಣೆಗಾಗಿ ಇಟ್ಕೋಬಹುದು. ಎಲ್ಲಿಯಾದರೂ ಈ ರೀತಿ ಹೇಳಿದ್ದನ್ನು ಕೇಳಿದ್ದೀರಾ ನೀವು? ಅಲ್ಪಸಂಖ್ಯಾತರ ಶಿಕ್ಷಣ ಮಂಡಳಿ ಅಂತ ದೇಶದಲ್ಲಿ ಎಲ್ಲೂ ಇರಲಿಲ್ಲ. ಮೊಟ್ಟ ಮೊದಲು ಶುರು ಮಾಡಿದ್ದೇ ಇವರಪ್ಪ ಮುಲಾಯಂ ಸಿಂಗ್ ಯಾದವ್. ಯಾರಾದರೂ ಮಹಿಳೆಯರ ಮೇಲೆ ಅತ್ಯಾಚಾರ, ತರುಣಿಯರ ಮೇಲೆ ಅತ್ಯಾಚಾರ ಆದರೆ, ಮುಸಲ್ಮಾನರು ಅತ್ಯಾಚಾರ ಮಾಡಿದರೆ ಮಕ್ಕಳು ಮಾಡಿರ್ಬೋದು, ಏನು ತಪ್ಪಿದೆ ಅದರಲ್ಲಿ ಅಂತ ಹೇಳಿದಂಥ ಮನುಷ್ಯ ಇವರಪ್ಪ ಮುಲಾಯಂ ಸಿಂಗ್ ಯಾದವ್. ಈಗ ಅಖಿಲೇಶ್ ಯಾದವ್ ಅದನ್ನು ಮೀರಿ ಇನ್ನಷ್ಟು ಹೇಗೆ ನಾವು ಅವ್ರನ್ನ ಸಂಪ್ರೀತಗೊಳಿಸ್ಬೋದು, ತುಷ್ಟೀಕರಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ಪತ್ರವನ್ನು ಬರಲಿಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ಕಾರಣ ಏನು ಅಂದರೆ, ಇದ್ದಕ್ಕಿದ್ದ ಹಾಗೆ 8 ವರ್ಷಗಳ ನಂತರ ಮೊನ್ನೆ ಯಾವತ್ತನ್ನು ವೋಟ್ ಬ್ಯಾಂಕಿನ ಭಾಗ ಅಂತ ಪರಿಭಾವಿಸಿದ್ದರೋ ಅಖಿಲೇಶ್ ಯಾದವ್, ಅಂಥ ದಲಿತರ ಅತಿ ದೊಡ್ಡದಾದಂಥ ಸಮಾವೇಶವನ್ನು ಕಾನ್ಶಿರಾಮ್ ಅವರ ಹೆಸರಿನಲ್ಲಿ
ಮಾಯಾವತಿ ಮಾಡಿ ತೋರಿಸ್ಬಿಟ್ರು ಲಖನೌ ನಗರದಲ್ಲಿ. ಸಂಪೂರ್ಣವಾಗಿ ನಿಶ್ಚೇಷ್ಟಿತರಾಗಿದ್ದಾರೆ ಇವರು ಅಂತ. ಇವ್ರ ಬಗ್ಗೆ, ಮಾಯಾವತಿ ಬಗ್ಗೆ ಅಖಿಲೇಶ್ ಯಾದವ್ ನಿಶ್ಚಿಂತೆಯಿಂದ ಇದು. ಸೋದರಳಿಯ ಏನು ಮಾಡಲ್ಲ, ಆಕಾಶ ಆನಂದ್ ಅನ್ನಿಂದ ಏನಾಗಲ್ಲ, ಒಂದು ಸಲ ಕಿತ್ತು ಹಾಕಲಾಗಿತ್ತು, ಮತ್ತೆ ತೊಗೊಂಡ್ರು. ಅದಾದಮೇಲೆ ಆತ ಸಂಘಟನೆಯನ್ನೇ ಮಾಡಿಲ್ಲ. ಮಾಯಾವತಿ ಯಾವುದೇ ವಿಷಯದಲ್ಲಿ ಅಗ್ರೆಸಿವ್ ಆಗಿ ಮುಂದುವರೆದು ಸರ್ಕಾರದ ವಿರುದ್ಧ ಮಾತಾಡ್ತಾ ಇಲ್ಲ. ಹೀಗಾಗಿ ಬರುವ ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ನನಗೆ ವಿಘ್ನ ಮಾಡುವಂಥ ಅಡ್ಡಗೋಡೆಗಳು ಇರೋದಿಲ್ಲ ಅಂತ ಈತ ಭಾವಿಸಿದರು. ಯಾವಾಗ ಮಾಯಾವತಿ ರ್ಯಾಲಿಯನ್ನು ಮಾಡಿಬಿಟ್ರು ಆವತ್ತಿನಿಂದ ಅಖಿಲೇಶ್ ಯಾದವ್ ಸ್ಥಿತಿ ಹೀನಾಯವಾಗಿಬಿಟ್ಟಿದೆ, ಚಿಂತಾಜನಕ ಆಗಿಬಿಟ್ಟಿದೆ. ಆತನ ಸಂಪೂರ್ಣ ದೃಷ್ಟಿ ಇರೋದು ಅಲ್ಲಿ, ಎಲ್ಲಿ? ಬಿಹಾರದ ಮೇಲೆ. ಬಿಹಾರದಲ್ಲಿ ಅಲ್ಲಗುರು ಅಂತ, ಕೃಷ್ಣ ಅಲ್ಲಗುರು ಅಂತ ಒಬ್ಬ ಪ್ರಭಾರಿಯನ್ನು ಹಾಕಿದ್ದಾರೆ ರಾಹುಲ್ ಗಾಂಧಿ. ಈ ಕೃಷ್ಣ ಅಲ್ಲಗುರು ಒಂದು ಹೊಸ ಪಾಲಿಸಿಯನ್ನು ರಾಹುಲ್ ಗಾಂಧಿ ಕಿವಿ ಕಚ್ಚಿ ಹೇಳಿದ್ದಾರೆ. ಏನಂತ ನೋಡಿ ಸ್ವಾಮಿ, ನಾವು ಪ್ರತಿ ಸಲ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ನಾವು ಚುನಾವಣೆಯಲ್ಲಿ ಸ್ಪರ್ಧಿಸೋದೇ ಇಲ್ಲ. ಬಿಹಾರದಲ್ಲಿ ದಶಕಗಳಿಂದ ಇವ್ರು ಕೊಟ್ಟಷ್ಟು ಸೀಟ್ ತೊಗೊಂಡು ಭಿಕ್ಷೆ ತೊಗೊಂಡು ನಾವು ಚುನಾವಣೆಯಲ್ಲಿ ನಿಲ್ತಾ ಇದ್ವಿ. ಕಳೆದ ಸಲ 70 ಸೀಟ್ ಕೊಟ್ಟಿದ್ದರು, 70 ಸೀಟಲ್ಲೂ ಸ್ಪರ್ಧಿಸಿದ್ವಿ, ಗೆದ್ದದ್ದು 19 ಸೀಟು. ನಮಗೆ ಯಾವ ಸೀಟುಗಳು ಬೇಕೋ ಆ ಸೀಟನ್ನು ಇವರು RJD ಅವರು, ತೇಜಸ್ವಿ ಯಾದವ್ ಕೊಡೋದಿಲ್ಲ. ಹಾಗಾದರೆ ನಾವು ಏನು ಮಾಡಬೇಕು? ಎಲ್ಲಿ ಮುಸಲ್ಮಾನರ ಬಾಹುಳ್ಯ ಇದೆಯೋ ಅಂಥ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಯನ್ನು ಹಾಕಬೇಕು. ಅವರು ನಮಗೆ 100% ವೋಟ್ ಬ್ಯಾಂಕು. ಅಲ್ಲಿ ನಮಗೆ RJD ಅವರು ಸೀಟ್ ಕೊಡೋದಿಲ್ಲ, ಅಲ್ಲಿ ತಮ್ಮ ಸೀಟುಗಳನ್ನ ಇಟ್ಕೋತಾರೆ, ಅಭ್ಯರ್ಥಿಯನ್ನು ಹಾಕ್ತಾರೆ. ಎಲ್ಲಿ ತಾವು ದುರ್ಬಲರು ಅನ್ಕೊಂಡಿರ್ತಾರೋ ಅದನ್ನು ನಮಗೆ ಕೊಡ್ತಾರೆ. ಹಾಗೆ ಕೊಟ್ಟಂಥ ಭಿಕ್ಷೆಯನ್ನು ನಾವು ತಗೋತಾ ಇದ್ದೀವಿ. ಈ ಬಾರಿ ಸಾಲಿಡ್ಡಾಗಿ ಒಂದು 60-70 ಸೀಟು ಚೆನ್ನಾಗಿ ಎಲ್ಲಿ ನಮ್ಗೆ ಓಟ್ ಬರುತ್ತೋ ಅಂಥಲ್ಲಿ ಚುನಾವಣೆ ನಿಲ್ಲಿಸೋಣ. ಬೇಕಾದ್ರೆ ಅವ್ರು ಸೀಟ್ ನಮಗೆ ಈ ಸೀಟ್ಗಳನ್ನ ಕೊಡಲಿ, ಕೊಡದೇ ಇದ್ದರೆ ಬೇಡ, ನಾವು ಸ್ವತಂತ್ರವಾಗಿ ಸ್ಪರ್ಧಿಸೋಣ. ಯಾವಾಗಲೂ ರಾಹುಲ್ ಗಾಂಧಿ ಚಟ ಏನು ಅಂತಂದರೆ, ಯಾರು ಸ್ನಾನ ಮಾಡ್ತಾ ಇದ್ದಾರೆ ಅವ್ರು ಕೆಳಗೆ ಕೂತ್ಕೊಂಡ್ಬಿಡೋದು. ಈಗ ಉತ್ತರ ಪ್ರದೇಶದ ಚುನಾವಣೆ, ಅಖಿಲೇಶ್ ಯಾದವ್ ಸ್ನಾನ ಮಾಡೋವಾಗ ಆತನ ಕೆಳಗೆ ಕೂತ್ಕೊಂಡ್ಬಿಡೋದು. ಕೆಳಗೆ ಕೂತ್ಕೊಂಡು ನಂದು ಸ್ಥಾನ ಆಯಿತು ಅಂತ. ಪಶ್ಚಿಮ ಬಂಗಾಳಕ್ಕೆ ಹೋದರೆ ಮಮತಾ ಬೇಗಮ್ ಅವರು ನಿಮ್ಮಿಂದ ನಮ್ಮದು, ಅವ್ರು ಕೊಟ್ಟ ಸೀಟನ್ನು ತೊಗೋಬೇಕು. ಇಲ್ಲಿ ಬಂದರೆ ತೇಜಸ್ವಿ ಯಾದವ್ ಎಷ್ಟು ಸೀಟ್ ಕೊಡ್ತಾರೋ ಆ ಸೀಟ್ ತೊಗೊಳ್ಳೋದು, ಅದರ ಮೂಲಕ ಚುನಾವಣೆ. ಅಲ್ಲಿ ಹೋಗಲಿ, ಕಾಶ್ಮೀರದಲ್ಲಿ ಆದರೂ ಇವ್ರು ಗೆಲುವು ಸಿಗ್ತಾ, ಅಲ್ಲಿರೋದೇ ಮುಸಲ್ಮಾನರ ಓಟು. ಅಲ್ಲಿ ಕೂಡ ಈತ ಒಮರ್ ಅಬ್ದುಲ್ಲಾ ಜೊತೆ ಪೈಪೋಟಿಯನ್ನು ಕೊಡಲಿಕ್ಕಾಗದೆ 6 ಸೀಟುಗಳಿಗೆ ತೃಪ್ತಿ ಪಟ್ಕೋಬೇಕಾಯಿತು. ಅಂಥ ಹೀನ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ. ಹೀಗಾಗಿ ಕೃಷ್ಣ ಅಲ್ಲಗುರು ಹೇಳ್ತಾರೆ, ದಯವಿಟ್ಟು ನಾವು ಸ್ವತಂತ್ರವಾಗಿ ಸ್ಪರ್ಧಿಸೋಣ, ಈ ರೀತಿಯಾಗಿ ನಾವು ಅವರ ಹೇಳಿಕೊಟ್ಟಷ್ಟು ಭಿಕ್ಷೆಯನ್ನು ತಗೊಳ್ಳೋದು ಬೇಡ ಅಂತ. ಹೀಗಾಗಿ ಅವರು ಪಟ್ಟಿಯನ್ನು ಸಿದ್ಧಪಡಿಸಿಬಿಟ್ರು. ಈ ಕಡೆ ತೇಜಸ್ವಿ ಯಾದವ್ ನಿನ್ನೆ ಇಲ್ಲ ಮೊನ್ನೆ ದಿಲ್ಲಿಗೆ ಹೋಗಿದ್ದರು. ಹೋದ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಯನ್ನು ಭೇಟಿ ಆಗಲಿಲ್ಲ, ರಾಹುಲ್ ಗಾಂಧಿಯನ್ನು ಭೇಟಿ ಆಗಲಿಲ್ಲ. ಆ ಕಡೆ ಆತ ಹೋದರು. ಈ ಕಡೆ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ಅವ್ರ ಮನೇಲೊಬ್ಬರು, ಅವ್ರ ಹೆಸರು ಜೈಲಿನಲ್ಲಿರೋಕಾಯ್ತು, ಮನೇಲಿದ್ದಾರೆ, ಮೇವುಗಳ್ಳ ಅಂತ ಅವ್ರ ಹೆಸರು, ಲಾಲು ಯಾದವ್ ಅಂಥೇಳಿ. ಈ ಮೇವುಗಳ್ಳ ಏನು ಮಾಡಿದ್ರು, ಕರೆದು ಎಲ್ಲರಿಗೂ ಬಿ ಫಾರ್ಮ್ ಕೊಟ್ಟರು, ಚಿಹ್ನೆಯನ್ನು ಕೊಟ್ಟರು. ನೀನಿಲ್ಲು ಚುನಾವಣೆಗೆ, ನೀನಿಲ್ಲು ಅಂತ ಸಿಂಬಲ್ ಕೊಡೋಕ್ಕೆ ಶುರು ಮಾಡಿದರು. ತೇಜಸ್ವಿ ಯಾದವ್ ವಾಪಸ್ ದಿಲ್ಲಿಯಿಂದ ಪಟ್ನಾಗೆ ಬರ್ತಾರೆ. ಬಂದು ನೋಡಿದರೆ ಆಗಲೇ ಟಿಕೆಟ್ ಹಂಚಿಕೆ ಆಗಿ ಹೋಗಿದೆ. ಟಿಕೆಟ್ ಹಂಚಿಕೆ ಗಾಬರಿ ಆಗ್ಬಿಡ್ತಾರೆ. ಗಾಬರಿಯಾಗಿ ಯಾರ್ಯಾರು ಕೊಟ್ಟಿದ್ದಾರೆ ಕಂಡವ್ರು ಕೊಟ್ಬಿಟ್ರೆ ಎಲ್ಲರನ್ನೂ ವಾಪಸ್ ಮನೆ ಕರೆಸು, ಕೊಡಿಲ್ಲ ನಿನ್ನ ಚಿಹ್ನೆ ಕೊಟ್ಟದ್ದು ಎಲ್ಲಿದೆ ವಾಪಸ್ ಕೊಡು. ಎಲ್ಲರದು ವಾಪಸ್ ಕಿತ್ಕೊತಾರೆ. ವಾಪಸ್ ಕಿತ್ಕೊಂಡಾಗ ಯಾರು ಚಿಹ್ನೆಯನ್ನು ವಾಪಸ್ ಕೊಟ್ರಲ್ಲ ಅವ್ರು ಶಾಪ ಹಾಕಿ ಅಲ್ಲಿಂದ ಖಾಲಿ ಮಾಡ್ತಾರೆ ಜಾಗ. ಅವ್ರು ಬೇರೆ ಪಕ್ಷದಲ್ಲಿ ಎಲ್ಲಿ ನಿಲ್ಬೋದು, ಹೆಂಗೆ ಇವ್ರನ್ನ ಸೋಲಿಸ್ಬೇಕು ಅಂತ ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇನ್ನೊಬ್ಬ ಅಲ್ಲಿ ಮುಖೇಶ್ ಸೈನಿ ಅಂತ ಒಬ್ಬ ಇದ್ದಾನೆ. ಈತ ಯಾವತ್ತೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಡ್ಯಾಮೇಜ್ ಮಾಡೋದರಲ್ಲಿ ನಿಸ್ಸೀಮ ಈತ. ಈತೊಂದು VIP ಪಾರ್ಟಿ ಅಂತಿದೆ, ವಿಕಾಸಶೀಲ್ ಪಾರ್ಟಿ ಅಂತ ಅದರ ಹೆಸರು. ಆ ವಿಕಾಸಶೀಲ್ ಪಾರ್ಟಿ ಕೆಲಸ ಏನು ಅಂತಂದರೆ, ಈತ ಹಿಂದುಳಿದ ವರ್ಗದವ್ರದ್ದು, ದಲಿತರದ್ದು ಓಟ್ಗಳನ್ನ ಒಡೆಯೋ ಕೆಲಸ ಮಾಡ್ತಾನೆ. ಆತ ಈ ಬಾರಿ ಈತನಿಗೆ ಚಾಲೆಂಜ್ ಹಾಕಿದ್ದಾರೆ, ತೇಜಸ್ವಿ ಯಾದವ್ಗೆ, ನನಗೆ ನೀವು 60 ಸೀಟುಗಳನ್ನು ಕೊಡಬೇಕು. ಅಷ್ಟೇ ಅಲ್ಲ, 60 ಕ್ಷೇತ್ರಗಳನ್ನ ಬಿಟ್ಟು ಕೊಡೋದಲ್ಲದೆ ಅಧಿಕಾರಕ್ಕೆ ಬಂದದ್ದೇ ಆದರೆ ನಮ್ಮನ್ನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡಬೇಕು ಅಂತ. ನೋಡಿ, ಈತನ ಒಬ್ಬ ರಾಜ್ಯಸಭಾ ಸದಸ್ಯ ಇಲ್ಲ, ಒಬ್ಬ MP ಇಲ್ಲ, ಆಮೇಲೆ ಒಬ್ಬ MLA ಇಲ್ಲ, ಒಂದು MLC ಇಲ್ಲ, ಏನೂ ಇರಲಾರ್ದಂಥ ವ್ಯಕ್ತಿ ಕಳೆದ ಬಾರಿ ಸ್ವಲ್ಪ ಸ್ಕೋಪ್ ಸಿಕ್ಕಿದ್ದಕ್ಕೆ ಈ ಬಾರಿ ಕೇಳ್ತಾ ಇದ್ದಾರೆ ನಮಗೆ ಸೀಟ್ ಕೊಡಿ ಅಂತ. ತೇಜಸ್ವಿ ಯಾದವ್ಗೆ ತಲೆ ಕೆಟ್ಟು ಹೋಗಿದೆ, ಏನು ಮಾಡಬೇಕು ಅಂತ ಅರ್ಥವೇ ಆಗ್ತಾಯಿಲ್ಲ. ಇದೇ ರೀತಿ NDAನಲ್ಲೂ ಆಗಿರುತ್ತು. ಏನಪ್ಪ ಅಂತಂದ್ರೆ, ಕಳೆದ ಬಾರಿ ಎಲ್ಲ ಕಡೆ ನಿಲ್ತೇನೆ ಅಂತೇಳಿ ಆ ಚಿರಾಗ್ ಪಾಸ್ವಾನ್ ತಲೆ ಓಡಿಸ್ಕೊಂಡು ಓಡಾಡ್ತಾ ಇದ್ದ. ನೋಡಿ ಇವ್ರ ಮಜಾ ಹೆಂಗಿದೆ ಅಂದರೆ, ರಾಮ್ ವಿಲಾಸ್ ಪಾಸ್ವಾನು ನರೇಂದ್ರ ಮೋದಿಯವರಿಂದ ಗೋದ್ರ ಹತ್ಯಾಕಾಂಡ ಆಗಿದೆ ಅಂತ BJP ಬಿಟ್ಟು ಹೋದಂಥ ಮನುಷ್ಯ. ಮುಂದೆ ಎಲ್ಲ ಬರ್ಬಾದಾದ ಮೇಲೆ ವಾಪಸ್ ನರೇಂದ್ರ ಮೋದಿ ಹತ್ರ
ಬಂದಮೇಲೆ ಅವ್ರ ಮಗ ಬರ್ತಾನೆ, ಆತ ನಾವು ದಲಿತರು, ನಾವು ಅಸ್ಪೃಶ್ಯರು, ನಮ್ಮನ್ನು ಯಾರು ಮುಟ್ಟೋದಿಲ್ಲ ಅಂತ ಎಲ್ಲರಿದ್ರಿಗೆ ಕತೆ ಹೊಡೆಯೋದು. ಈತ ಸಿನಿಮಾ ಆರ್ಟಿಸ್ಟು, ಅವ್ರಿಗಿಬ್ಬರು ಹೆಂಡ್ರು, ರಾಮ್ ವಿಲಾಸ್ ಪಾಸ್ವಾನ್ ಅವ್ರಿಗೆ ಇಬ್ಬರು ಹೆಂಡ್ರು. ಎರಡನೇ ಹೆಂಡತಿ ಮಗ ಚಿರಾಗ್ ಪಾಸ್ವಾನ್, ಲೋಕ ಜನಶಕ್ತಿ ಪಾರ್ಟಿ ಅಂತೇಳಿ. ಈತ ಸಿನಿಮಾದಲ್ಲಿ ತಬ್ಕೊಂಡು ಡ್ಯಾನ್ಸ್ ಮಾಡ್ತಾನೆ ಹೀರೋಯಿನ್ ಜೊತೆ. ಅವಾಗ ಯಾರು ಈತನನ್ನು ಅಸ್ಪೃಶ್ಯ ಅಂತ ಕರೆಯೋದಿಲ್ಲ. ಆದರೆ ಚುನಾವಣೆ ರಾಜಕೀಯ ಬಂದ ತಕ್ಷಣ ನಾವು ಅಸ್ಪೃಶ್ಯರು ಅನ್ನುವಂಥ ನಾಟಕವನ್ನು ಶುರು ಮಾಡ್ತಾನೆ. ಈತ ಏನು ಮಾಡ್ದ, ಕಳೆದ ಸಾರಿ ನಾನು ಎಲ್ಲ ಕಡೆ ನಿಲ್ತೀನಿ ಅಂತ ಚುನಾವಣೆಗೆ ನಿಂತಿದ್ದ 2021ರಲ್ಲಿ 2020-21ರಲ್ಲಿ ನಡೆದ ಚುನಾವಣೆಯಲ್ಲಿ. ಆವಾಗ ಈತ ಒಂದು ಸೀಟು ಗೆಲ್ಲಿಲ್ಲ. ಆದರೆ 28 ಸೀಟುಗಳಲ್ಲಿ ನಿತೀಶ್ ಕುಮಾರ್ನನ್ನು ಅಭ್ಯರ್ಥಿಗಳನ್ನು ಸೋಲಿಸುವುದರಲ್ಲಿ ಯಶಸ್ವಿಯಾಗಿದ್ದ. ಇವ್ರದ್ದೆಲ್ಲ ಕೆಲಸ ಏನು ಅಂದರೆ, ಇವರು ಗೆಲ್ಲೋರಲ್ಲ, ಗೆಲ್ಲುವಂಥ ಅಭ್ಯರ್ಥಿಗಳನ್ನ ಸೋಲಿಸುವುದರಲ್ಲಿ ನಿಸ್ಸೀಮರವರು. ಈತ ಸೋಲಿಸಿದ್ದರಿಂದಾಗಿ ನಿತೀಶ್ ಕುಮಾರ್ ಅಭ್ಯರ್ಥಿಗಳನ್ನ ಭಾರತೀಯ ಜನತಾ ಪಾರ್ಟಿ ಸೀಟುಗಳು ಕಳೆದ ಬಾರಿ ಜಾಸ್ತಿ ಆಗಿದ್ದು. ಇದೇ ರೀತಿ ಉತ್ತರ ಪ್ರದೇಶದಲ್ಲಿದೆ. ಉತ್ತರ ಪ್ರದೇಶದಲ್ಲಿ ಏನಾಗುತ್ತೆ ಅಂದರೆ, ಓಂ ಪ್ರಕಾಶ್ ರಾಜ್ಭರ್ ಅಂತಿದ್ದಾನೆ. ಆತ ಯಾವ ಸೀಟುಗಳನ್ನ ಗೆಲ್ಲುವಂಥ ಸ್ಥಿತಿಯಲ್ಲಿ ಇರೋದಿಲ್ಲ. ಆದರೆ NDAದ ಅಭ್ಯರ್ಥಿಗಳನ್ನ ಸೋಲಿಸುವುದರಲ್ಲಿ ಆತ ನಿಸ್ಸೀಮ. ಜಯಂತ್ ಚೌಧರಿ ಅಂತಿದ್ದಾನೆ. ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ನಮ್ಮದು ಭಾಳ ಬಾಹುಳ್ಯ ಇದೆ ಅಂತ ಈತ ಹೇಳ್ಕೊಂಡು ಓಡಾಡ್ತಾನೆ. ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಆತನ ಜೊತೆ ನೀವು ಮೈತ್ರಿಯನ್ನು ಮಾಡ್ಕೊಳ್ಳಿಲ್ಲ ಅಂತಂದರೆ ಅಭ್ಯರ್ಥಿಗಳನ್ನ ಸೋಲಿಸುವುದರಲ್ಲಿ ಈತ ನಿಸ್ಸೀಮ. ಅದೇ ಸ್ಥಿತಿ ಈಗ ತೇಜಸ್ವಿ ಯಾದವ್ದು ಅಲ್ಲಿ ಆಗಿರೋದು ಬಿಹಾರದಲ್ಲಿ ಮೊದಲನೇದಾಗಿ ಕುಟುಂಬದಲ್ಲಿ ಈತನ ವಿರುದ್ಧವಾಗಿ ಈತನ ಸೋದರಿ ಮತ್ತು ಈತನ ಸೋದರ ಇಬ್ಬರು ಕುಸ್ತಿ ಹಿಡಿದಾಗಿದೆ. ಎರಡನೇದ್ದು, ನಾಳೆ ಲಾಸ್ಟ್ ಡೇಟು ನಾಮಪತ್ರ ಸಲ್ಲಿಕೆಗೆ. ಇಲ್ಲಿವರೆಗೂ ಲಿಸ್ಟು ಫೈನಲ್ ಆಗಿಲ್ಲ. ಜೊತೆಗೆ ಚುನಾವಣೆಯಲ್ಲಿ ಸೆಣಸಲಿಕ್ಕೆ ಜೊತೆಗಿದ್ದಂಥ ಕಾಂಗ್ರೆಸ್ಸು ತನ್ನ ಪಾಡಿಗೆ ತಾನು ಲಿಸ್ಟನ್ನು ಅನೌನ್ಸ್ ಮಾಡಿದೆ. ಹೀಗಾಗಿ ಏನು ಮಾಡಬೇಕು ತಿಳಿಯಲಾರದಂಥ ದಿಕ್ಕೆಟ್ಟ ಸ್ಥಿತಿಯಲ್ಲಿ ತೇಜಸ್ವಿ ಯಾದವ್ ಇದ್ದಾರೆ. ಈ ತೇಜಸ್ವಿ ಯಾದವ್ ದಿಕ್ಕೆಟ್ಟ ಸ್ಥಿತಿಯಲ್ಲಿದ್ದಾರೆ ಅಂತ ಗೊತ್ತಾದ ಕೂಡ ಅಖಿಲೇಶ್ ಯಾದವ್ ಗಾಬರಿ ಶುರುವಾಗಿದೆ. ಅಖಿಲೇಶ್ ಯಾದವ್ ಹೇಳ್ತಾರೆ, ಬರೋ ಏಪ್ರಿಲ್ನಲ್ಲಿ ಅಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ. ಈ ಜಿಲ್ಲಾ ಪಂಚಾಯತ್ತು, ಮಂಡಳ ಪಂಚಾಯತ್ತು, ಇವೆಲ್ಲ ನಗರ ಸಂಸ್ಥೆ ಚುನಾವಣೆಗಳಿದ್ದಾವಲ್ಲಿ. ಆ ಚುನಾವಣೆಯಲ್ಲಿ ಕಳೆದ ಬಾರಿ ಒಳ್ಳೆಯ ಫಲಿತಾಂಶವನ್ನು ತಗೊಂಡಿದ್ರು 2021ರಲ್ಲಿ ಇದೇ ಅಖಿಲೇಶ್ ಯಾದವ್. ಈ ಬಾರಿ ಈತ ಚುನಾವಣೆಯಲ್ಲಿ ಸೆಣಸ್ಲಿಕ್ಕೆ ತಯಾರಿಲ್ಲ. ಹೋದ್ಸಲ 768 ಸೀಟುಗಳು ಈ ಅಖಿಲೇಶ್ ಯಾದವ್ ಬಂದಿದ್ದು, 769 ಭಾರತೀಯ ಜನತಾ ಪಾರ್ಟಿಯ ಒಕ್ಕೂಟಕ್ಕೆ ಬಂದಿದ್ದು. ಈ ಬಾರಿ ನಾವು ಚುನಾವಣೆಗೆ ಸೆಣಸೋದಿಲ್ಲ ಅಂತ ಅಖಿಲೇಶ್ ಯಾದವ್. ಯಾಕೆ ಅಂತ ಕೇಳಿದ್ರೆ, ಇಲ್ಲ ಪಕ್ಷದ ಒಳಗಡೆ ಹೋಳುಗಳಾಗ್ಬಿಡ್ತವೆ, ಭಿನ್ನಮತೀಯರು ಜಾಸ್ತಿ ಆಗ್ತಾರೆ, ಹೀಗಾಗಿ ನಾವು ಈ ಸಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ. ಆಯಿತಾ? ಕಾರಣ ಏನು? ಇದು ಕಾರಣನಾ? ಅಲ್ಲ. ಈ ಚುನಾವಣೆಯಲ್ಲಿ ತನಗೇನಾದರೂ ಸರಿಯಾಗಿ ಸೀಟುಗಳು ಬರದೇ ಹೋದರೆ 2027ರ ಚುನಾವಣೆಯಲ್ಲಿ ತಾನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ನೈತಿಕವಾಗಿ ಕುಸಿದು ಹೋಗುತ್ತೇನೆ, ಆದ್ದರಿಂದ ಸ್ಪರ್ಧೆಯಲ್ಲಿಲ್ಲದೆ ಇರೋದೇ ವಾಸಿ. ಯಾಕೆ ಸೋಲ್ತಾರೆ ಅಂದರೆ, ಈ ಬಾರಿ ಮಾಯಾವತಿಯವರು ಎದ್ದು ಕೂತಿದ್ದಾರೆ. ಅವರು ಎಲ್ಲ ಕಡೆ ತಮ್ಮ ಕ್ಯಾಂಡಿಡೇಟ್ಗಳನ್ನು ಹಾಕ್ತಾರೆ. ಹಾಗೆ ಹಾಕೋದ್ರಿಂದ ಇವು ಸಣ್ಣ ಪಾಕೆಟ್ಸ್ ಇವು. ಆ ಸಣ್ಣ ಪಾಕೆಟ್ಸಲ್ಲಿ ದಲಿತರ ಓಟುಗಳು ಒಡೆದು ಹೋಗ್ಬಿಟ್ರೆ ತನ್ನ ಅಭ್ಯರ್ಥಿಗಳು ಗೆಲ್ಲಿಲ್ಲ. ಅಖಿಲೇಶ್ ಯಾದವ್ಗೆ ಸಮಾಜವಾದಿ ಪಾರ್ಟಿಗೆ ನಷ್ಟ ಆಗಿದೆ, ಸೋಲಾಗಿದೆ ಅಂತ ಗೊತ್ತಾದರೆ 2027ರಲ್ಲಿ ಪಲ್ಟಿ ಹೊಡಿತೀನಿ ಅಂತ. ಒಂದು ಕಡೆ ಬಿಹಾರದ ಚುನಾವಣೆಯ ಫಲಿತಾಂಶದಲ್ಲಿ MY ಕಾಂಬಿನೇಷನ್ ಕ್ಲಿಕ್ ಆಗಲಿಲ್ಲ ಅಂದರೆ, ಮುಸ್ಲಿಂ ಮತ್ತು ಯಾದವರ ಕಾಂಬಿನೇಷನ್ ಏನಾದರೂ ಕಾಂಗ್ರೆಸ್ನಿಂದಾಗಿ ಕ್ಲಿಕ್ ಆಗಲಿಲ್ಲ ಅಂದರೆ ಅಖಿಲೇಶ್ ಯಾದವ್ ಗಾಬರಿ. ಸ್ಥಳೀಯ ಸಂಸ್ಥೆಯಲ್ಲಿ ನಿಂತು ಸೋತ್ರೆ ಅರ್ಧಕ್ಕರ್ಧ ಸೋತ ಹಾಗೆ. ಚುನಾವಣೆ ಬರೋದ್ರೊಳಗೆ ಈತ ಎಷ್ಟು ವಿಷಣ್ಣ ವದನನಾಗಬೇಕು ಅಷ್ಟು ಆಗುವಂಥ ಸ್ಥಿತಿಯಲ್ಲಿದ್ದಾರೆ. ಏಕೆಂದರೆ ಯೋಗೀಜಿ ಮಹಾರಾಜ್ ಅವರ ಪ್ರಾಬಲ್ಯ ಆ ರೀತಿ ಉತ್ತರ ಪ್ರದೇಶದಲ್ಲಿದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.